ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ಮಾರ್ನಿಂಗ್ ಬ್ಲಾಗ್ ಯಾವ ಥರ ಇದೆ ಅಂತ ನೋಡೋಣ. ನಾನಿವತ್ತು ನಾನು ನವರಾತ್ರಿ ಬ್ಲಾಗ್ನ ಇನ್ನು ಅಪ್ಲೋಡ್ ಮಾಡಿರಲಿಲ್ಲ, ಯಾಕಂದರೆ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಇದನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಮಾರ್ನಿಂಗ್ ಎದ್ದ ತಕ್ಷಣ ಯಾವ ಥರ ವೆದರ್ ಇದೆ ಅಂತ. ಇವನ್ನ ಎದ್ದ ತಕ್ಷಣ ನಾನು ಈ ಥರ ಎತ್ಕೋಬೇಕು. ಡೈಲಿ ಎತ್ಕೊಂಡು ಸ್ವಲ್ಪ ಮುದ್ದು ಮಾಡಿದಾಗ ಅವನಿಗೆ ಸಮಾಧಾನ ಆಗುತ್ತೆ. ಇಲ್ಲಾಂದರೆ ಅಳ್ತಾ ಇರ್ತಾನೆ. ಎಷ್ಟು ದೊಡ್ಡವನಾಗಿದ್ದಾನೆ ಅಂದ್ರೂ ಈ ಥರ ಎತ್ಕೊಂಡು ಇವನ್ನ ಸ್ವಲ್ಪ ಸಣ್ಣ ಮಕ್ಕಳ ಥರ ಹೀಗೆ ಮಾಡಿದ್ರೆ ಅವನಿಗೆ ಸಮಾಧಾನ ಆಗುತ್ತೆ. ಸೊ ಮಾರ್ನಿಂಗ್ ವೆದರು ತುಂಬ ಚೆನ್ನಾಗಿತ್ತು. ಎದ್ದ ತಕ್ಷಣ ನಾನು ಎಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಟೆರೆಸ್ ಮೇಲೆ ಹೋಗಿಬಿಟ್ಟು ತೋಟ ಸುತ್ತಮುತ್ತ ಏನು ವೆದರ್ ಇದೆ ಅದನ್ನು ನಾನು ಕ್ಲಿಪ್ನ ತಗೊಂಡಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಅನಿಸುತ್ತೆ ಮಾರ್ನಿಂಗ್ ವೆದರು. ನೋಡಿ ಈ ಥರ ಎಲ್ಲ ಮಂಜು ಬೀಳೋ ಟೈಮಲ್ಲಿ ನೋಡಿ ಸುತ್ತಮುತ್ತ ತೋಟ ಸುತ್ತಲೂ ಮಿಡಲಲ್ಲಿ ಮನೆ, ತೋಟದ ಮಧ್ಯದಲ್ಲಿ ಮನೆ, ಎಷ್ಟು ಚೆನ್ನಾಗಿ ಅನಿಸುತ್ತೆ. ಹಾಗೆ ಮನೆ ಸುತ್ತಲೂ ತೆಂಗಿನ ಮರಗಳನ್ನ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅದು ಇನ್ನೂ ತುಂಬ ದೊಡ್ಡದಾಗಬೇಕು, ಮರಗಳಿನ್ನ ಸ್ವಲ್ಪ ಸಣ್ಣದಿದೆ. ನೋಡಿ ಮಾರ್ನಿಂಗ್ ವೈಬ್ಸ್ ಯಾವ ಥರ ಇದೆ ಅಂತ. ಸೂರ್ಯ ಕೂಡ ಇವಾಗ ಬರ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಅನಿಸುತ್ತೆ ಮನೆಯಲ್ಲೆಲ್ಲ ಹೋಗ್ಬಿಟ್ಟು ಈ ಥರ ನೋಡೋದು. ಇವಾಗ ಆಲ್ಮೋಸ್ಟ್ ದೀಪಾವಳಿ ಮುಗಿಯೋಕ್ಕೆ ಬಂತು, ಬಟ್ ನಾನು ಇನ್ನೂ ನವರಾತ್ರಿದು ವಿಡಿಯೋನ ಹಾಕೋಕ್ಕಾಗಿಲ್ಲ. ಈಗ ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಲೇಟ್ ಆಯಿತು ಆ್ಯಕ್ಚುಲಿ, ಬಟ್ ಏನು ಮಾಡೋಕ್ಕಾಗಲ್ಲ. ಕೆಲಸ ಇರೋದ್ರಿಂದ ನಂಗೆ ಹಾಕೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಹಾಕ್ತಾಯಿದ್ದೀನಿ ನಾನು. ತುಂಬ ಎಡಿಟ್ ಏನು ಮಾಡೋಕ್ಕೋಗಿಲ್ಲ, ಸ್ವಲ್ಪ ಎಡಿಟ್ ಮಾಡಿ ಹಾಕಿದ್ದೀನಿ. ನೋಡಿ ಚೆನ್ನಾಗಿದೆ ಅಂತ ಅಂದ್ಕೋತೀನಿ ವಿಡಿಯೋ ಮಾಡಿರೋದು. ಇದು ಎಲ್ಲ ನಮ್ಮ ಊರಲ್ಲಿರೋದು, ನಮ್ಮ ಅಮ್ಮ ಮನೆ, ಅಂದರೆ ನಮ್ಮ ಪಪ್ಪ ಮಮ್ಮಿ ಮನೆಯದ್ದು ವಿಡಿಯೋ ಇದು. ನೋಡಿ, ನಾನು ಇನ್ನೊಂದು ಹಳೆಯ ವಿಡಿಯೋದಲ್ಲಿ ಹಾಕಿದ್ದೀನಿ ಪೂರ ಡಿಟೇಲಾಗಿ ಏನೇನು ಅವರು ತೋಟದಲ್ಲಿ ಬೆಳೀತಾರೆ, ಹಾಗೆ ಏನೇನು ಹೂವಿನ ಗಿಡಗಳಿದೆ, ಹಾಗೆ ಹಣ್ಣು ಯಾವ ಥರ ಹಣ್ಣುಗಳಿದೆ ಎಲ್ಲನೂ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನು ನೀವು ನೋಡಿ, ಹಳೆಯ ವಿಡಿಯೋನ ಇದ್ರ ಹಿಂದಿನ ವಿಡಿಯೋನ ಅದರಲ್ಲಿ ಹಾಕಿದ್ದೀನಿ ಎಲ್ಲನೂ. ನಮ್ಮಮ್ಮ ನೋಡಿ ಎದ್ದ ತಕ್ಷಣ ಎಲ್ಲ ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದಾರೆ. ಅವ್ರಿಗೆ ಖಾಲಿ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಕೆಲಸ ಮಾಡ್ತಾನೆ ಇರ್ತಾರೆ. ಏನಾದರೂ ಒಂದಾದ್ಮೇಲೆ ಒಂದು ಕೂತ್ಕೊಳ್ಳೋದೇ ಇಲ್ಲ. ಸೊಸೆ ಬಂದರೂ ಕೂಡ ಅವ್ರ ಕೆಲಸ ಅದು ಮಾಡ್ತೀನಿ ಅಂತ ತಾವೇ ಮಾಡ್ತಾರೆ. ಎಲ್ಲರೂ ಶೇರ್ ಮಾಡಿಕೊಂಡು ಕೆಲಸ ಮಾಡ್ತಾರೆ, ಒಬ್ಬರೇ ಮಾಡಲ್ಲ. ಹಾಗಾಗಿ ಆ್ಯಕ್ಚುಲಿ ಮಾಡ್ತಾ ಇರಬೇಕು ಬೆಟರ್, ಯಾಕಂದರೆ ಕೂತ್ಕೊಂಡ್ರೆ ಕೈ ಕಾಲು ಹಿಡ್ಕೊಂಡ್ಬಿಡುತ್ತೆ ದಪ್ಪ ಇರೋದ್ರಿಂದ. ಸ್ವಲ್ಪ ಕೆಲಸ ಎಲ್ಲ ಮಾಡ್ತಾಯಿದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ. ಹಾಗಾಗಿ ಅವರು ಕೂತ್ಕೊಳ್ಳೋದಿಲ್ಲ, ಹಾಗೆ ಸಣ್ಣ ಪುಟ್ಟ ಮೇಲ್ಗಡೆ ಎಲ್ಲ ಕೆಲಸನ ಮಾಡ್ಕೊತಾ ಇರ್ತಾರೆ. ಅವ್ರಿಗೆ ಏನೇನು ಮಾಡಬೇಕು ಅನಿಸುತ್ತೆ ಅದನ್ನೆಲ್ಲನೂ, ಮಿಕ್ಕಿದ್ದನ್ನು ಬೇರೆಯವ್ರು ಮಾಡ್ಕೊತಾರೆ. ಸೊಸೆ ಬಂದಿದ್ದಾಳೆ, ನಾನು ಯಾಕೆ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ, ಮಾಡ್ಕೊತಾಳೆ ಮಮ್ಮಿ ಎಲ್ಲ ಕೆಲಸನ. ಆರೋ ಕೂಡ ನೋಡಿ ಹೇಗೆ ಎದ್ದ ತಕ್ಷಣ ಹೋಮ್ವರ್ಕ್ನ ಮಾಡ್ತಾಯಿದ್ದಾನೆ ಅಂತ ಕೂರಿಸಿದ್ದೀನಿ. ಯಾಕಂದರೆ ಹಾಲಿಡೇಸಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದರು, ಅವನಿಗೆ ಬುಕ್ಸ್ನ ತೊಗೊಂಡು ಹೋಗಿದ್ವಿ, ಅಲ್ಲೇ ಮಾಡ್ತಾನೆ ಅಂತ ಅದನ್ನು ಮಾಡ್ತಾ ಕೂತ್ಕೊಂಡಿದ್ದಾನೆ. ನೋಡಿ ಇವಾಗಿನ ಮಕ್ಕಳು ಹ್ಯಾಂಡ್ ರೈಟಿಂಗು ಇಷ್ಟಿರ್ತ, ನಮ್ಗೆ ಇಂಗ್ಲೀಷ್ ಕೂಡ ಗೊತ್ತಿರಲಿಲ್ಲ ನಮ್ಮ ಟೈಮಲ್ಲಿ. ಇವರೆಲ್ಲ ನೋಡಿ ಕರ್ಸಿವ್ ರೈಟಿಂಗ್ ಎಲ್ಲ ಯಾವ ಥರ ಎಷ್ಟು ಚೆನ್ನಾಗಿ ಬರೀತಾನೆ. ಇವನು ಯು ಕೆ ಜಿಲಿನೇ ಎಲ್ಲ ಚೆನ್ನಾಗಿ ಕರ್ಸಿವ್ ರೈಟಿಂಗು ವರ್ಡ್ಸು ಎಲ್ಲ ಎಷ್ಟು ಚೆನ್ನಾಗಿ ಬರೀತಾನೆ. ಹ್ಯಾಂಡ್ ರೈಟಿಂಗ್ ನೋಡಿ ಅವನದು. ಇದು ಕೆಲವ್ರಿಗೆ ಅರ್ಥ ಕೂಡ ಆಗೋಲ್ಲ, ಯಾಕಂದರೆ ಕರ್ಸಿವ್ ರೈಟಿಂಗು ಈಗಿನ ಜನ್ರೇಷನ್ನವ್ರಿಗೆ ಮಾತ್ರ ಗೊತ್ತಾಗುತ್ತೆ. 90 ಕಿಡ್ಸ್ ಆ ಥರ ಇರೋರಿಗೆ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಬರೀತಾನೆ ಅಂತ. ನಂಗೆ ತುಂಬ ಖುಷಿ ನನ್ನ ಮಗ ಬರೆಯೋದು ನೋಡಿ. ಯಾಕಂದರೆ ನಮಗೆಲ್ಲ ಆ ಟೈಮಲ್ಲಿ ಇವನಷ್ಟು ಇರೋಷ್ಟೊತ್ತಿಗೆ ನಮಗೇನು ಇದೆಲ್ಲ ಗೊತ್ತಿರಲಿಲ್ಲ. ಆಮೇಲೆ ನಾವು 5th ಸ್ಟ್ಯಾಂಡರ್ಡ್ ಆ ಥರ ಎಲ್ಲ ಹೋಗೋಷ್ಟೊತ್ತಿಗೆ ಇಂಗ್ಲೀಷ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ನೋಡಿ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾಯಿದ್ದಾನೆ. ಇದು ನೋಡಿ ನವರಾತ್ರಿ ಟೈಮಲ್ಲಿ ಗೋಧಿ ಇರುತ್ತಲ್ಲ, ಗೋಧಿ ಅದು ಸಿಪ್ಪೆ ತೆಗೀದೇ ಇರೋದು, ಅದೇ ಭತ್ತ ಥರ ಇರುತ್ತಲ್ಲ, ಅದನ್ನ ಹಾಕಿಬಿಟ್ಟು ಈ ಥರ ಸಸಿ ಬರೋವರೆಗೂ ಇಟ್ಟಿರ್ತಾರೆ. ಇದು ಸ್ವಲ್ಪ ದೊಡ್ಡ ಸಸಿ ಬಂದಮೇಲೆ ಅದು ತೋಟದಲ್ಲಿ ತೊಗೊಂಡೋಗಿ ಪೂಜೆ ಮಾಡಿ ಏನೋ ಮಾಡ್ತಾರೆ, ನಂಗೆ ಕರೆಕ್ಟಾಗಿ ಅಷ್ಟು ಗೊತ್ತಿಲ್ಲ. ಆಮೇಲೆ ಇದು ಕೂಡ ನೋಡಿ, ದೇವ್ರ ಮನೇಲಿ ಏನು ಮಾಡ್ತಾರೆ ಅಂದರೆ ಎಷ್ಟೋ ಥರದ ಕಾಳುಗಳನ್ನ ಹಾಕಿಬಿಟ್ಟು ಬಾಳೆ ಎಲೆ ಕೆಳಗಡೆ ಇಟ್ಟು ಅದರ ಮೇಲೆ ಮಣ್ಣು ಹಾಕಿ ಅದರಲ್ಲಿ ಎಷ್ಟೋ ಥರ ಕಾಳು ಹಾಕಿ ಈ ಥರ ಸಸಿ ಬರೋ ಥರ ಮಾಡಿ ಅದರಲ್ಲಿ ಕಾಯಿ ಇಟ್ಟು ಕಳಶ ಥರ ಮಡಿಕೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. 9 ದಿನ ದೀಪ ಕೆಟ್ಟು ಹೋಗದೆ ಇರೋ ಥರ ದೀಪನ ಅದು ಉರಿತಾನೆ ಇರಬೇಕು 9 ದಿವಸ. ಆಮೇಲೆ ಪೂಜೆ ಎಲ್ಲ ಇದೆಲ್ಲ ಹೂವೆಲ್ಲ ಏನೂ ತೆಗಿಯೋಂಗಿಲ್ಲ 9 ದಿವಸ. ಏನಿದ್ರು ಡೈಲಿ ಹೂ ಹಾಕ್ತಾ ಇರ್ತಾರೆ, ತೆಗಿಯೋಂಗಿಲ್ಲ. ಲಾಸ್ಟ್ ಡೇ ಎಲ್ಲ ತೆಗೆದು ಕ್ಲೀನ್
9th ಡೇ ಏನಿರುತ್ತಲ್ಲ ಅವತ್ತು ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾರೆ. ಅಲ್ಲಿವರೆಗೂ ಏನೂ ತೆಗೆಯೋದಿಲ್ಲ. ಹಾಗೆ 9 ದಿವಸ ಉಪವಾಸ ಮಾಡ್ತಾರೆ ನಮ್ಮಮ್ಮ. 9 ದಿವಸ ಉಪವಾಸ ಮಾಡಿ ಇದು ಪೂಜೆ ಎಲ್ಲ ಮಾಡ್ಕೊಳ್ಳುವಂಥದ್ದು. ಆಮೇಲೆ ನೈಟ್ ನಾವೆಲ್ಲ ಏನು ಪ್ರಿಪೇರ್ ಮಾಡಿದ್ವಿ ಅಂದರೆ ಇದು ತರ್ಗ ಅಂತ ಹೇಳ್ತಾರೆ. ಖಾರ ಮತ್ತು ಸ್ವೀಟ್ ಮಿಕ್ಸ್ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಪ್ಪಳ ಥರ ಮಾಡ್ತಾರೆ. ಮತ್ತು ಏನೇನು ಮಾಡಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಕರ್ಜಿಕಾಯಿ ಹಾಗೆ ತರ್ಗ, ಇದು ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಇದು. ಸ್ವೀಟ್ ಮತ್ತು ಖಾರ ಖಾರ ಇರುತ್ತೆ. ಇದು ಶಂಕರ್ ಪೋಳಿ, ಇದು ಕೂಡ ಇಷ್ಟ ನನಗೆ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇದೆಲ್ಲ ರಾತ್ರಿ ಮಾಡಿ ಆದ್ರ ಮೇಲೆ ಬೆಳಿಗ್ಗೆ ಪೂಜೆ ಎಲ್ಲ ಮಾಡೋಕ್ಕೆ ಅಂತ, ಆಮೇಲೆ ನೈವೇದ್ಯಕ್ಕೆ ಅಂತ ಎಲ್ಲ ಹೋಳಿಗೆ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಈ ಕಡೆ ಗೋಡೌನಲ್ಲಿ ಏನಂತಂದರೆ ಒಲೆ ಇದೆ, ಸೌದೆ ಒಲೆ, ಅಲ್ಲಿ ಈ ಥರ ಹೋಳಿಗೆ ಈ ಥರ ದೊಡ್ಡ ದೊಡ್ಡದು ಏನಾದ್ರು ಮಾಡೋದಿದ್ರೆ ಈ ಕಡೆ ನಮ್ಮಮ್ಮ ಮಾಡ್ತಾರೆ. ಮತ್ತು ಸ್ಟವ್ ಮೇಲೆ ಏನೇನು ಮಾಡೋದಿದೆ ಗ್ಯಾಸ್ ಒಲೆ ಮೇಲೆ ಅದನ್ನೆಲ್ಲ ನನ್ನ ತಮ್ಮನ ಹೆಂಡತಿ ಒಳಗಡೆ ಮಾಡ್ಕೊತಾಳೆ ಕಿಚನಲ್ಲಿ. ಇದು ಈ ಥರ ಹೋಳಿಗೆ ಎಲ್ಲ ನಮ್ಮಮ್ಮ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ನಮ್ಮಮ್ಮನ ಹತ್ರನೇ ಮಾಡಿಸ್ತೀವಿ ನಾವು, ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ಆಮೇಲೆ ನೋಡಿ ಆಯುಧ ಪೂಜೆ ಇದೆಲ್ಲ, ಆಯುಧ ಪೂಜೆ ಆಯಿತು. ಆಮೇಲೆ ಮನೆ ಡೋರ್ ಪೂಜೆ, ಹೂವು ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಆಗಿದೆ. ಮಾವಿನ ತೋರಣ ಎಲ್ಲ ಹಾಕಿ ಮನೆ ಪೂಜೆ ಎಲ್ಲನೂ ಆಯಿತು. ನವರಾತ್ರಿ ಹಬ್ಬದಲ್ಲಿ ಎಲ್ಲ ಥರ ಪೂಜೆ ಮಾಡೋದು ಅದೊಂಥರ ಚೆಂದ. ಹಾಗೆ ಬನ್ನಿ ಮುಡಿಯೋದು ಎಲ್ಲನೂ ಇರುತ್ತೆ ನಮ್ಮ ಕಡೆ. ಆಮೇಲೆ ಗಾಡಿ ಪೂಜೆನೂ ಅಷ್ಟೇ, ಗಾಡಿ ಪೂಜೆ ಎಲ್ಲನೂ ಮಾಡಾಯಿತು. ಗಾಡಿ ಪೂಜೆ ಆಮೇಲೆ ಲಕ್ಷ್ಮೀ ಪೂಜೆ ಎಲ್ಲ ಆಯಿತು. ಲಕ್ಷ್ಮೀ ಪೂಜೆ ಅಂದರೆ ಇಲ್ಲಿ ನೋಡಿ ಅವತ್ತು 9th ಡೇ ಎಲ್ಲ ಹೂವೆಲ್ಲ ತೆಗಿತಾರಲ್ಲ, ತೆಗೆದ್ಬಿಟ್ಟು ದೇವ್ರ ಮನೆನ ಕ್ಲೀನ್ ಮಾಡಿ ಎಲ್ಲ ಮಾಡ್ತಾರೆ. ಹಾಗೆ ಇಲ್ಲಿ ಮಂಟಪ ಥರ ಕಟ್ಕೊತಾರೆ ಮೇಲೆಗಡೆ, ಅದು ಮಾಡಿರೋದೆಲ್ಲನೂ ಕಟ್ತಾರೆ. ತರ್ಗ ಕರ್ಜೆಕಾಯಿ ಎಲ್ಲನೂ ನೋಡಿ ಹ್ಯಾಂಡ್ ಥರ ಇದೆ ನೋಡಿ, ಇದು ಆರವದು ಕೈದು ಅದು ಚಿತ್ರ ಥರ ಕಟ್ ಮಾಡಿದ್ವಿ ನಾವು. ಸಣ್ಣಗಿರ್ತಾ ನನ್ನ ಕೈ ನಿನ್ನ ಕೈ ಅಂತ ಜಗಳ ಮಾಡಿ ನಮ್ಮಮ್ಮನ ಹತ್ರ ಮಾಡಿಸಿ ಈ ಥರ ಕಟ್ತಿದ್ವಿ ದೇವ್ರ ಮುಂದೆ. ಅದೊಂಥರ ಚೆಂದ, ಸಕ್ಕರೆ ಗೊಂಬೆ ಎಲ್ಲ ಬರ್ತಿತ್ತು, ಅದೆಲ್ಲ ಕಟ್ತಾ ಇದ್ವಿ, ಚೆನ್ನಾಗಿರ್ತಿತ್ತು ಒಂಥರ. ಇದೆಲ್ಲ ಪೂಜೆ ಎಲ್ಲ ಆದ್ರ ಮೇಲೆ ನೈಟು ಒಂದು ರೀಲ್ಸ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾನೆ. ರೀಲ್ಸ್ಗೆ ಒಂದು ಡ್ಯಾನ್ಸ್ ಮಾಡಿದ್ದ, ಅದನ್ನು ಮಾಡ್ತಾಯಿದ್ವಿ. ಸೊ ನವರಾತ್ರಿ ಹಬ್ಬದ ಸೆಲೆಬ್ರೇಷನ್ ಈ ಥರ ಎಲ್ಲ ಇತ್ತು. ಯಾವ್ಯಾವ ಥರ ಪೂಜೆ ಹೇಗೆ ಅಂತ ಎಲ್ಲ ಮಾಡಿದ್ವಿ. ಹಬ್ಬ ಅಂತಂದರೆ ಊರಿಗೆ ಬರಬೇಕು, ಅಮ್ಮ ಮಾಡಿರೋ ತಿಂಡಿ ಅಡುಗೆ ಎಲ್ಲ ಹೋಳಿಗೆ ಈ ಥರ ಎಲ್ಲ ತಿನ್ನಬೇಕು, ಅದೊಂದು ತುಂಬ ಆಸೆ ನನಗೆ. ಅಂದರೆ ನಂಗೆ ಇಷ್ಟ ಆ ಥರ ಅಮ್ಮನ ಕೈ ಅಡುಗೆ ಊಟ ಮಾಡೋದು ಹೆಣ್ಮಕ್ಳಿಗೆಲ್ಲರಿಗೂ. ಆಮೇಲೆ ನೋಡಿ ರಾತ್ರಿ ಇಲ್ಲಿ ಕಪ್ಪೆನ ಹಿಡಿದ್ಬಿಟ್ಟು ನಮ್ಮಮ್ಮ ಇಲ್ಲಿ ಬಕೆಟಲ್ಲಿ ಹಾಕಿದ್ದಾರೆ ಆರೋಗ್ಯ ನೋಡೋಕ್ಕೆ, ಅವನಿಗೆ ಚೆಂದ ಅಂತ ಆಡೋಕ್ಕೆ ನೋಡ್ತಾ ಇದ್ದ ಅವನು. ಕಪ್ಪೆ ಅದೆಲ್ಲ ಹಾರೋದು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಒಂದು ಕೈಗೆ ಕವರ್ನ ಕಟ್ಕೊಂಡ್ಬಿಟ್ಟು ಕಪ್ಪೆನ ಹಿಡಿದ್ಬಿಟ್ಟು ಹಾಕಿದ್ರು ಬಕೆಟಲ್ಲಿ, ಅದನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಅದು ಹಾರೋದು ಎಲ್ಲ ಚೆನ್ನಾಗಂತ ನೋಡಿ, ಹೆಂಗೆ ಜಂಪ್ ಮಾಡ್ತವೆ ಅಂತ. ಮಳೆಗಾಲ ಬಂದು ಫುಲ್ ಕಪ್ಪೆ ಮನೆ ಅಂಗಳದಲ್ಲೆಲ್ಲನೂ. ಇದಾಗಿತ್ತು ನನ್ನ ನವರಾತ್ರಿ ಬ್ಲಾಗ್ ಊರಿಗೆ ಹೋದಾಗ. ಸೊ ನೆಕ್ಸ್ಟ್ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ನಾನು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.